ಇರುವಂತಹ ಒಂದೇ ಒಂದು ಅಸ್ತ್ರ ಅಂದ್ರೆ ಗುರು ಹಾಗೂ ಶಿಷ್ಯರ ಬಾಂಧವ್ಯ. ಈ ಗುರು ಸಂಸ್ಕೃತಿ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಈಗ ಕಂಡುಕೊಂಡಿರುವುದಲ್ಲ. ಇದಕ್ಕೆ ತುಂಬಾ ಇಚ್ಛೆ ಜೀವನದಲ್ಲಿ 3 ವ್ಯಕ್ತಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಅದೇ ರೀತಿ ಭಾರತ ಭೂಮಿ ಗುರು ಸಂಸ್ಕೃತಿಯಲ್ಲಿ ವಿಶ್ವಗುರು ಆಗಿದೆ ಎಂದರೆ ತಪ್ಪಾಗಲಾರದು. ಅದಕ್ಕೆ ರಾಮಾಯಣ, ಮಹಾಭಾರತ, ಅರಮನೆ, ವೈಶಿಷ್ಟ್ಯತೆ, ವಿನ್ಯಾಸಗಳು ಆ ಕಾಲದಲ್ಲಿ ಯಾವ ದೇಶದಲ್ಲಿಯೂ ಇರಲಿಲ್ಲ. ಆದ ಕಾರಣವೇ ವಿದೇಶಿಗಳು ಬಂದು ನಮ್ಮ ದೇಶದಲ್ಲಿ ಆಕ್ರಮಣ ಮಾಡಿ ಲೂಟಿ ಮಾಡಿ ಹೋಗಿದ್ದು ನಾವು ನೀವೆಲ್ಲ ಓದಿಕೊಂಡಿರುವ ವಿಷಯವೇ ಆಗಿದ್ದು. ಅದೇ ರೀತಿ ನಾವು ಈಗ ಮಾತಾಡುತ್ತಿರುವುದು ಪ್ರಾಸ್ತಾವಿಕ ನುಡಿ. ಪ್ರಾಸ್ತಾವಿಕ ನುಡಿ ಎಂದರೆ ಈ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪ ಮಾಡುವುದು. ಈ ಕಾರ್ಯಕ್ರಮದ ಮೌಲ್ಯತೆ ಹಾಗೂ ಹಿನ್ನೆಲೆ, ಅದರ ಮಹತ್ವ, ಉದ್ದೇಶ ಏನೆಂದು ಹೇಳೋದು, ಜೊತೆಗೆ ನಾವು ಇಲ್ಲಿ ಹೇಗೆ ಬಂದು ಅನ್ನೋದನ್ನು ಕೂಡ ನಾನು ನಿಮ್ಮೊಡನೆ ಹಂಚಿಕೊಳ್ಳುತ್ತೇನೆ. ನಮ್ಮ ಭಾರತ ಭೂಮಿಯಲ್ಲಿ ಜ್ಞಾನ ಅತ್ಯಂತ ವಿಶಾಲವಾಗಿರುವುದು, ಗುರು ಪರಂಪರೆ ಕೂಡ ಅಷ್ಟೇ ವಿಭಿನ್ನವಾಗಿದೆ. ಈ ಗುರು ಅನ್ನೋದು ಕೇವಲ ನಮ್ಮ ಮನುಷ್ಯ ಜೀವಕ್ಕೆ ಇಲ್ಲ. ಇದಕ್ಕೆ ದೇವತೆಗಳು ಕೂಡ ಗುರುಗಳಿದ್ದರು, ಅವರೇ ಬೃಹಸ್ಪತಿಗಳು. ಅದೇ ರೀತಿ ರಾಷ್ಟ್ರ ಕುಲಕ್ಕೂ ಕೂಡ ಗುರುಗಳಿದ್ದರು, ಅವರೇ ಶುಕ್ರಾಚಾರ್ಯರು. ಕೆಟ್ಟ ಕೆಲಸಗಳನ್ನೇ ಮಾಡಿದರು ರಾಕ್ಷಸರು. ಗುರುಗಳನ್ನ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನವಿಲ್ಲದೆ ಯಾವ ಕೆಟ್ಟ ಕೆಲಸನೂ ಮಾಡುತ್ತಿರಲಿಲ್ಲ. ಅದೇ ರೀತಿ ನಾವೆಲ್ಲರೂ ಆರಾಧಿಸುವ ಶ್ರೀರಾಮಚಂದ್ರ ಕೂಡ, ಅವರಿಗೂ ಕೂಡ ಮಹಾಮಹರ್ಷಿಗಳು ವಸಿಷ್ಠರು ಗುರುಗಳಾಗಿದ್ದರು. ಅವರಷ್ಟೇ ಅಲ್ಲದೆ ಮಿಥಿಲೆಯಲ್ಲಿ ಹೋಗಿ ಶಿವಧನುಸ್ಸನ್ನು ಛೇದಿಸಲು ಪ್ರೇರೇಪಿಸಿದಂತಹ ಗುರುಗಳು ಶ್ರೀ ವಿಶ್ವಾಮಿತ್ರರು. ಇದೇ ರೀತಿ ಹೋದರೆ ಈ ಭಗವಾನ್ ಶ್ರೀಕೃಷ್ಣನು ಕೂಡ ಇದಕ್ಕೆ ಹೊರತಾಗಿಲ್ಲ. ಅವರಿಗೂ ಕೂಡ ಸಂದೀಪನಿ ಗುರುಗಳಿದ್ದರು. ಅವರು ಕೇವಲ 64 ದಿನಗಳಲ್ಲಿ 4 ವೇದಗಳು, ಅದೇ ರೀತಿ 6 ಶಾಸ್ತ್ರಗಳನ್ನ ಅವರಿಗೆ ಸಲೀಸಾಗಿ ವಿಸ್ತರಿಸಿ ಜ್ಞಾನವನ್ನು ನೀಡಿದ ಮಹಾಜ್ಞಾನಿ ಅಂದ್ರೆ ಸಂದೀಪನಿ ಮಹರ್ಷಿಗಳು. ಈ ರೀತಿ ಹೋದ್ರೆ ತುಂಬಾ ಗುರುಗಳು ನಮ್ಮ ಪರಂಪರೆಯಲ್ಲಿ ಇದ್ದಾರೆ. ಆ ಗುರುವಿನಿಂದಲೇ ಈಗ ನಾವೇನ್ ಹೇಳ್ತಾ ಇದ್ದೇವಲ್ಲ, ಉಪನ್ಯಾಸಗಳು, ವೇದಗಳು, ರಾಮಾಯಣ, ಮಹಾಭಾರತ, ಇದೆಲ್ಲದರಲ್ಲೂ ಬರುವುದು ಮುಖ್ಯ ಪಾತ್ರ ಗುರುಗಳು. ಅದನ್ನ ಪೀಳಿಗೆಯಿಂದ ಪೀಳಿಗೆ ಪುಸ್ತಕದಲ್ಲಿರುವ ಜ್ಞಾನವನ್ನ ನಮ್ಮೆಲ್ಲರಿಗೂ ಗುಣಪಡಿಸುತ್ತಿರುವುದೇ ನಮ್ಮ ಗುರುಗಳು. ಅದರಿಂದಲೇ ಇವತ್ತು ಅದರ ಮಹತ್ವ, ಅದರಿಂದ ನಾವು ಜೀವನದಲ್ಲಿ ಏನು ಮಾಡ್ತಾ ಇದ್ದೇವೆ ಎಂದು ಅರಿವು ಮೂಡಿಸ್ತಾ ಇರುವೇ ಗುರುಗಳು. ಗುರು ಹಾಗೂ ಶಿಷ್ಯ ಸಂಬಂಧಕ್ಕೆ ಎಷ್ಟು ಏರಿಸಿ ಹೋದರೂ ಸಾಧ್ಯವಾದಷ್ಟು ಆಳ ತೊರೆಯುತ್ತಾ ಹೋಗ್ತದೆ. ಅದು ನಮ್ಮ ಭಾರತ ಭೂಮಿ ಅನ್ನೋದು ತುಂಬಾ ಹೆಮ್ಮೆಯ ವಿಷಯ. ಹೀಗೆ ಬಂದ್ರೆ ಇನ್ನು ಆಧ್ಯಾತ್ಮಿಕ ಗುರುಗಳು ಕೂಡ ತುಂಬಾ ಇದ್ದಾರೆ. ಅವರೇ ಶ್ರೀ ಸಾಯಿಬಾಬಾ, ಜ್ಞಾನಾಚಾರ್ಯರು, ಶಂಕರಾಚಾರ್ಯರು ಹಾಗೂ ಸ್ವಾಮಿ ವಿವೇಕಾನಂದರು, ರಾಘವೇಂದ್ರ ಸ್ವಾಮಿಗಳು, ಹಾಗೆ ರಾಮಕೃಷ್ಣ ಪರಮಹಂಸರು ನೇರವಾಗಿ ಕಾಳಿಕಾದೇವಿ ಜೊತೆ ಮಾತಾಡ್ತಿದ್ರು ಅನ್ನೋದನ್ನು ಕೇಳಿದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅವರ ಶಿಷ್ಯರಾದಂತಹ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಲ್ಲಿ ನಮ್ಮ ಹಿಂದೂ ಧರ್ಮ, ಅದರ ಮೌಲ್ಯ ಏನು ಎಂಬುದನ್ನ ಪಸರಿಸಿದಂತಹ ಮಹಾನ್ ವ್ಯಕ್ತಿ. ಅದು ಕೂಡ ಹೆಮ್ಮೆಯ ವಿಷಯ. ಹೀಗೆ ಹೋಗ್ತಾ ಇದ್ರೆ ಗುರುಗಳಿಗೆ ಅಷ್ಟಿಷ್ಟಲ್ಲದೆ ಇನ್ನ ಹಕ್ಕ ಭೂಕರಿಗೆ ವಿದ್ಯಾರಣ್ಯರಿದ್ದರು. ಅದೇ ರೀತಿಯಾಗಿ ನಮ್ಮಲ್ಲಿ ಈಗ ನಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಘಟನೆಗಳಿಗೂ ಒಂದರ ಒಂದು ರೀತಿ ಗುರುವಿನ ಪಾತ್ರ ತುಂಬಾ ಮುಖ್ಯವಾಗಿದೆ. ಕೃಷ್ಣ ದೇವರಾಯರಿಗೆ ವ್ಯಾಸರಾಜರಿದ್ದರು, ಶಿವಾಜಿ ಅವರಿಗೆ ಜೀಜಾಮಾತ ಹಾಗೂ ಸಮರ್ಥ ಹರಿದಾಸ ಗುರುಗಳಿಂದಲೇ ನಮ್ಮ ದೇಶವನ್ನ ಮುಕ್ಕಾಲು ಭಾಗ ಮೊಘಲರು ಆಳುತ್ತಿದ್ದರು. ಅಂತ ಸಮಯದಲ್ಲಿ ಸಮರ್ಥ ರಾಮದಾಸರ ಮಾರ್ಗದರ್ಶನದಿಂದ ಶಕ್ತಿ
ನನಗೆ ಯಾವಾಗ ತಿಳಿದು ಬಂತಂದ್ರ ಶಿಕ್ಷಕರಾದವರು ಕೇವಲ ಮುಂದೆ ನಿಂತು ಪಾಠ ಮಾಡೋದು, ಹಿಂದಿನ ವಿದ್ಯಾರ್ಥಿಗಳ ಕಡೆ ಗಮನ ಕೊಡಬೇಕಂತ ಕಲಿತಿದ್ದೆ. ನನ್ನ ತುಂಬಾ ಹೆಮ್ಮೆ ಹೇಳ್ತೀನಿ. ಅದೇ ರೀತಿ ಇನ್ನ ಕೇವಲ ಚೀರೋದು ಬಡಿಯೋದು ಮಾತ್ರವಲ್ಲ, ಒಂದಿನ ಸೌಮ್ಯತೆ ಮುಕ್ತತೆಯಿಂದ ಮಕ್ಕಳನ್ನ ಪ್ರೀತಿಸಿ ಕೂಡ ಹೇಳಬೇಕು, ತಾಳ್ಮೆಯಿಂದ ಹೇಳಬೇಕು ಅಂತ ನಾನು ಚಿಚಗಂಡಿ ಸರಿಂದ ಕೂಡ ತುಂಬಾ ಕಲಿತಿದ್ದೇನೆ. ಅವ್ರು ಕೇಳ್ತಾ ಇದ್ರು ಪಾಪ ಬೀಚ್ ಅಂತ ಹೇಳುವಾಗ ಅವರೆಲ್ಲ ಏನು ಫಾರ್ಮುಲಾಸ್ ಹೇಗೆ ತಿಳಿತಾ ಅಂತ ಕೇಳ್ತಿದ್ರು. ನಾವು ತಿಳಿತು ಅಂತ ಹೇಳ್ತಿಲ್ಲ, ಆದ್ರೆ ಇನ್ನೊಂದು ಹೇಳಿದ್ರು ಮೂಸ ಹೇಳ್ತಿದ್ರು. ಆದ್ರೆ ತುಂಬಾ ಖುಷಿ ಆಯ್ತು. 4 ಸಲ ಹೇಳಿದ್ರು ಬೇಕಂದ್ರೆ ಮಾಡ್ಕೋತಿರ್ಲಿಲ್ಲ. ತಾವಾಗಿ ಇನ್ನೊಂದ್ಸಲ ಹೇಳಿ ನೀವು ತಿಳಿಲ್ಲ ಅಂದ್ರೆ ಕೇಳ್ತಿದ್ರು, ಸರ್ ಹೇಳಿ ಅಂತಿದ್ದು. ಅದು ಕೂಡ ಅವರಿಂದ ಕಲಿತಿದ್ದೇನೆ. ನಾವು ಮಕ್ಕಳನ್ನ ಬೆದರಿಸಬಾರ್ದು, ಅವ್ರಿಗೆ ನಾವಾಗೆ ತಿಳಿದಿದ್ರು ಇನ್ನೊಬ್ಬ ಮನಸ್ಸನ್ನ ಅರ್ಥ ಮಾಡ್ಕೊಂಡು ತಿಳಿಸ್ಕೊಡ್ಬೇಕು ಅನ್ನೋದು ಕೂಡ ನಾನು ಚಿಚಗಂಡಿ ಸರಿಂದ ಕಲಿತಿದ್ದೇನೆ. ಅದೇ ರೀತಿಯಾಗಿ ದೇವಿ ಸರ್, ನನ್ನ ಮುಂದು ಪ್ರೀತಿಯ ದೇವಿ ಸರ್, ಅವರು ಕನ್ನಡ, ನನ್ನ ಕನ್ನಡ ನಮ್ಮ ಕನ್ನಡಕ್ಕೆ ಆದರ್ಶವಾಗಿರೋದು ನಮ್ಮ ದೇವಿ ಸರ್. ಯಾಕಂದ್ರೆ